ಹಾಯ್ ಎವ್ರಿವನ್, ವೆಲ್ಕಮ್ ಟು ಪ್ರಕೃತಿ ಡೈರೀಸ್. ಆಗಲೇ ನೀವು ಥಂಬ್ನೈಲಲ್ಲಿ ನೋಡಿರೋ ಹಾಗೆ ನಾನು ಹೇಳ್ತಾ ಇರೋದು ಇವತ್ತು ನನ್ನ ಬ್ರೆಸ್ಟ್ ಫೀಡಿಂಗ್ ಜರ್ನಿ ಆ್ಯಂಡ್ ಆಲ್ಸೋ ಐ ಹ್ಯಾವ್ ಇನ್ಕ್ಲೂಡೆಡ್ ವೀನ್ ಆಫ್ ಜರ್ನಿ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಏನಕ್ಕೆ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ವೀನ್ ಆಫ್ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದೀರಾ ಅಥವಾ ನೀವು ಮದರ್ಹುಡ್ ಜರ್ನಿಯಲ್ಲಿದ್ದೀರಾ, ಸೊ ಈ ವಿಡಿಯೋನ ನೋಡ್ತಾ ಇದ್ದೀರಾ. And thank you so much for watching and thank you so much for tuning into my channel. Welcome to my channel Prakriti Diaries. ಆಲ್ರೆಡಿ ಹೇಳಿರೋ ಹಾಗೆ ಇವತ್ತು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು ನನ್ನ ಬ್ರೆಸ್ಟ್ ಫೀಡಿಂಗ್ ಜರ್ನಿ ಆ್ಯಂಡ್ ಆಲ್ಸೋ ವೀನ್ ಆಫ್ ಜರ್ನಿ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಆಯಿತಾ, ನಾನು ಇದನ್ನೆಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಬಟ್ ಐ ಆಮ್ ಸ್ಟಾರ್ಟಿಂಗ್ ಫ್ರಮ್ ದ briefly I tell about my breastfeeding journey, and mainly I'm focusing on wean off in this video. And okay, starting ಎಲ್ಲಿಂದ ಅಂತಂದರೆ ನಾನು ಫಸ್ಟು ನನಗೆ ಮಗು ಹುಟ್ಟಿದಾಗಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಅವಳು ಹುಟ್ಟಿದ ದಿನ ನಾನು ಹಾಸ್ಪಿಟಲ್ ಡೇಸು ಹೆಲ್ದಿ ಸಿಚುವೇಶನು ಅಲ್ಲೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ದೆನ್ ಐ ಗೋ ಟು ವೀನ್ ಆಫ್ ಜರ್ನಿ ವಿಚ್ ಇಸ್ ದ ಕಂಟೆಂಟ್ ಫಾರ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ. ಓಕೆ, ನನಗೆ ನನ್ನ ಮಗು ಹುಟ್ಟಿದ ದಿನದಿಂದ 5 ಡೇಸು ನಾನು ಹಾಸ್ಪಿಟ್ಲಲ್ಲಿ ಇರಬೇಕಾಗಿ ಬಂತು. ನಂದು ಬಂದು C-ಸೆಕ್ಷನ್ ಆಗಿತ್ತು. ಆ್ಯಂಡ್ ಫಸ್ಟ್ ಡೇ ನನಗೆ ಮೋಸ್ಟ್ ಆಫ್ ದ ಮದರ್ಸ್ ಕೊಡೋಕ್ಕಾಗಲ್ಲ ಮಿಲ್ಕ್, ಸೊ ಸೇಮ್ ವೇ ನನಗೂ ಆಯಿತು. ಫಸ್ಟ್ ಡೇ ನನಗೆ ಕೊಡೋಕ್ಕಾಗಲಿಲ್ಲ, ಬಟ್ ಯಾಕಂದರೆ ನಾನು ಬೇರೆ ವಾರ್ಡಲ್ಲಿದ್ದೆ ಆ್ಯಂಡ್ ಅವಳು NICU ಅಲ್ಲಿದ್ಲು. ಆ್ಯಂಡ್ ನನ್ನನ್ನು C-ಸೆಕ್ಷನ್ ಆಗಿರೋದ್ರಿಂದ ಸಪ್ರೇಟ್ ವಾರ್ಡಲ್ಲಿಟ್ಟಿದ್ರು. ಸೊ ಅಲ್ಲಿ ಫಸ್ಟ್ ಡೇ ಆಗಲಿಲ್ಲ, ಆವತ್ತು ಫಾರ್ಮುಲಾ ಮಿಲ್ಕ್ ಆಯಿತು. ಆ್ಯಂಡ್ ನೆಕ್ಸ್ಟ್ ಡೇ ಬಂದುಬಿಟ್ಟು ಕೊಲೆಸ್ಟ್ರಾಮು ಕುಡಿಲೇಬೇಕು. ಸೊ ಹಾಗಾಗಿ ಐ ಸ್ಟಾರ್ಟೆಡ್ ಫೀಡಿಂಗ್ ಹರ್. ಆ್ಯಂಡ್ ಫಸ್ಟ್ ಡೇ ನಾನು ಕೈಲಿ ಹಿಡ್ಕೊಂಡು ಹೀಗೆ ಅವಳ ಹತ್ರನೇ ಲ್ಯಾಚ್ ಮಾಡಿಸಿ ಫೀಡ್ ಮಾಡೋಕ್ಕಾಗಿಲ್ಲ. ಸೊ ಫಸ್ಟ್ ಡೇ ಬಂದುಬಿಟ್ಟು ಸ್ಕ್ವೀಸ್ ಮಾಡಿಬಿಟ್ಟು ಎತ್ತಿಟ್ಬಿಟ್ಟು ಆಮೇಲೆ ಅವಳಿಗೆ ಸಿರಿಂಜಲ್ಲಿ ಕುಡಿಸ್ತಾ ಇದ್ದಿದ್ದು, ಈ ಥರ ಆಗಿತ್ತು. ಸೊ ಆ್ಯಂಡ್ ಅದು ತುಂಬ ಸ್ಪೆಷಲ್ ಆ್ಯಂಡ್ ವಿಯರ್ಡ್ ಎಕ್ಸ್ಪೀರಿಯನ್ಸು, ಎಲ್ಲದೂ ವಿಯರ್ಡ್ ಎಕ್ಸ್ಪೀರಿಯನ್ಸ್ ನನಗೆ. ಆ್ಯಂಡ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಕೂಡ. ಆ್ಯಂಡ್ ಅವಳಿಗೂ ಕೂಡ ಫಸ್ಟ್ ಟೈಮು. ಆ್ಯಂಡ್ ಇಬ್ಬರು ಕೋಆರ್ಡಿನೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ಟೈಮಲ್ಲಿ. ಆ್ಯಂಡ್ ನಂದು ಬಂದುಬಿಟ್ಟು ಎಮರ್ಜೆನ್ಸಿ C-ಸೆಕ್ಷನು. ಅವಳು ತುಂಬ ಸ್ಟ್ರೆಸ್ಸಲ್ಲಿ ಇರ್ತಾಳೆ. ಅಂದರೆ ಹೊಟ್ಟೆಲಿ ನಾನು ಒಂದು 24 hours ವೆಯ್ಟ್ ಮಾಡಿ ಪೇಯ್ನಲ್ಲಿ, ಆ್ಯಂಡ್ ಅವಳು ಬರೋಕ್ಕೆ ಟ್ರೈ ಮಾಡಿ ಆ್ಯಂಡ್ ಆಗ್ದಲೆ ಆ್ಯಂಡ್ ದೆನ್ ಲಾಸ್ಟ್ ಮೂಮೆಂಟಲ್ಲಿ C-ಸೆಕ್ಷನ್ ಅಂತ ಡಿಸೈಡ್ ಆಗಿದ್ದು. ಆ್ಯಂಡ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದು ಬಂದುಬಿಟ್ಟು ಮಧ್ಯಾಹ್ನದಿಂದ ನನಗೆ ಇದು ಪೇಯ್ನ್ ಬರೋಕ್ಕೆ ಇಂಜೆಕ್ಷನ್ ಕೊಟ್ಟರು. ದೆನ್ ಆಫ್ಟರ್ ಅಲ್ಲಿಂದ ಪೇಯ್ನು ಸ್ಟಾರ್ಟ್ ಆಯಿತು, ಬರ್ತಾನೆ ಇತ್ತು, ಕಾಂಟ್ರಾಕ್ಷನ್ ಆಗ್ತಾಯಿತ್ತು. ಆ್ಯಂಡ್ ಟ್ರೈ ಮಾಡಿದ್ರು, ಡೈಲೇಟ್ ಆಗಿರಲಿಲ್ಲ. ರಾತ್ರಿ ಎಲ್ಲ ಬಂದು ಚೆಕ್ ಮಾಡಿ ಎಲ್ಲ ಹೋಗ್ತಾಯಿದ್ರು. ಈವ್ನಿಂಗ್ ಆಯಿತು, ನೈಟ್ ಆಯಿತು, ಅರ್ಲಿ ಮಾರ್ನಿಂಗು ಆಯಿತು, ಆಗಲೂ ಆಗಿಲ್ಲ. ದೆನ್ ಡೈಲೇಟ್ ಆಗಿರಲಿಲ್ಲ. ಆ್ಯಂಡ್ ದೆನ್ ಆಫ್ಟರ್ ಯಾವಾಗ ಅಂದರೆ 9 ಗಂಟೆಗೆ ದೇ ಡಿಸೈಡೆಡ್ ಟು ಡೂ C-ಸೆಕ್ಷನ್ ಬಿಕಾಸ್ ವಾಟರ್ ಲೆವೆಲ್ ಈಸ್ ಲೋ ಅಂತ. ಸೊ ಹಾಗಾಗಿ ಮಗುಗೂ ಸ್ಟ್ರೆಸ್ ಆಗಿಬಿಟ್ಟಿತ್ತು. ಅವಳು ಅಂದರೆ ಅದು ಬರೋಕ್ಕೆ ಟ್ರೈ ಮಾಡ್ತಿರುತ್ತಲ್ಲ, ಸೊ ಹಾಗಾಗಿ ಅವಳಿಗೂ ಸ್ಟ್ರೆಸ್ ಆಗಿತ್ತು. ಆ್ಯಂಡ್ ಪೇಯ್ನಲ್ಲಿ ನನಗೂ ಫುಲ್ಲು ಸ್ಟ್ರೆಸ್ ಆಗಿಬಿಟ್ಟಿತ್ತು. ಆ್ಯಂಡ್ ಅವತ್ತಿನ ದಿನ ನನಗೆ, ಅಂದರೆ ಅವಳು ಹುಟ್ಟಿದ ದಿನ ನನಗೆ ಕೊಡಲಿಲ್ಲ. ಆ್ಯಂಡ್ ಆಫ್ಟರ್ ದ್ಯಾಟ್ ಪಂಪ್ ಇರಲಿಲ್ಲ. ಸೊ ಸ್ಕ್ವೀಸ್ ಮಾಡಿಬಿಟ್ಟು ಅವಳಿಗೆ ಮಿಲ್ಕ್ ಎತ್ತಿಟ್ಬಿಟ್ಟು ಸಿರಿಂಜಲ್ಲಿ ಕುಡಿಸ್ತಾ ಇದ್ದಿದ್ದು. ಆ್ಯಂಡ್ ಇದಕ್ಕೆಲ್ಲ ನರ್ಸಸ್ ಎಲ್ಲ ಹೆಲ್ಪ್ ಮಾಡ್ತಿದ್ರು ಬಿಕಾಸ್ ಇಟ್ಸ್ ಅ ವೆರಿ ವಿಯರ್ಡ್ ಎಕ್ಸ್ಪೀರಿಯನ್ಸ್ ನನಗೆ. ಯೂಶ್ವಲಿ ಎಲ್ಲ ಮಕ್ಳಿಗೂ ಬರೋ ಥರ ಸ್ವಲ್ಪ ಜಾಂಡಿಸ್ ಇತ್ತು, ಅದು ಒಂದು 8 ಪಾಯಿಂಟ್ ಏನೋ ಇತ್ತು. ಸೊ ಹಾಗಾಗಿ ಅದಕ್ಕೆ ಇದು ಏನು ಬ್ಲೂ ಲೈಟಲ್ಲಿ ಇಡೋದು ಬೇಡ ಅಂತ ಹೇಳಿದರು. ಸೊ ಹಾಗಾಗಿ ಸನ್ಲೈಟಲ್ಲಿ ಬ್ರೆಸ್ಟ್ ಫೀಡಿಂಗಲ್ಲಿ ಅದು ಸರಿ ಹೋಗುತ್ತೆ ಅಂತ ಹೇಳಿದರು. ಸೊ ಅದಕ್ಕೆ ಆದಷ್ಟು ಬ್ರೆಸ್ಟ್ ಫೀಡ್ ಅಂದರೆ ಸ್ಕ್ವೀಸ್ ಮಾಡಿಬಿಟ್ಟು ಕೊಡ್ತಾಯಿದ್ದೆ. ಆ್ಯಂಡ್ ಥರ್ಡ್ ಡೇ ಬಂದುಬಿಟ್ಟು ನಾನು ಇದು ಆಗಿದ್ದಲ್ಲ ಅಂತ ಐ ಸ್ಟಾರ್ಟೆಡ್ ಫೀಡಿಂಗ್ ಹರ್. ಅವಳು ಲ್ಯಾಚ್ ಮಾಡೋಕ್ಕೆ ನಾನು ಇನ್ ಬಿಟ್ವೀನ್ ಟ್ರೈ ಮಾಡ್ತಾಯಿದ್ದೆ ಲ್ಯಾಚ್ ಮಾಡ್ಸೋಕ್ಕೆ ಎಲ್ಲ, ಸೆಕೆಂಡ್ ಡೇ ಎಲ್ಲ ಮತ್ತೆ ಆ್ಯಂಡ್ ಅವಳಿಗೂ ಲ್ಯಾಚ್ ಮಾಡೋಕೆ ಕಷ್ಟ ಆಗ್ತಿತ್ತು, ಲ್ಯಾಚ್ ಮಾಡ್ತಿರ್ಲಿಲ್ಲ. ಆ್ಯಂಡ್ ಆಮೇಲೆ ಸಿರಿಂಜಲ್ಲೇ ಕುಡಿಸ್ತಾ ಇದ್ದಿದ್ದು. ಆ್ಯಂಡ್ ದೆನ್ ಆಫ್ಟರ್ ಒಂದು ಲೆವೆಲ್ಗೆ ಬಂದಮೇಲೆ
ತುಂಬ ಲ್ಯಾಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆ್ಯಂಡ್ ನನ್ನ ಮೇನ್ ಪ್ರಾಬ್ಲಮ್ ಇದ್ದಿದ್ದೆ ಪೋರ್ಸ್ ಓಪನ್ ಆಗಿರಲಿಲ್ಲ. ಸೊ ಅದೇ ಪ್ರಾಬ್ಲಮ್. ಅವಳು ಲ್ಯಾಚ್ ಮಾಡಿದ್ರೆ ಪೋರ್ಸ್ ಓಪನ್ ಆಗ್ತಿತ್ತು. ಸೊ ಅವಳು ಲ್ಯಾಚ್ ಮಾಡ್ತಾ ಇರಲಿಲ್ಲ. ಸೊ ಕಷ್ಟಪಟ್ಟು ಹಾಗೂ ಹೀಗೂ ಮಾಡಿ ಪೋರ್ಸ್ ಎಲ್ಲ ಓಪನ್ ಆಗಿ ಅವಳು ಒಂದು ಸೈಡು ಕರೆಕ್ಟ್ ಆಯಿತು. ಒಂದು ಸೈಡ್ ಫುಲ್ ಪೋರ್ಸ್ ಎಲ್ಲ ಓಪನ್ ಆಗಿ ಅವಳಿಗೆ ಫೀಡಿಂಗ್ ಕರೆಕ್ಟ್ ಆಯಿತು. ಇನ್ನೊಂದು ಸೈಡು ಪೋರ್ಸ್ ಓಪನ್ ಆಗಿಲ್ಲ. ನಾನು ಕುಡ್ಸೋದು ಅವಾಯ್ಡ್ ಮಾಡಿಬಿಟ್ಟೆ. ಆ್ಯಂಡ್ 3-4 ಡೇಸ್ ಆದಮೇಲೆ, ಅಂದರೆ ನೆಕ್ಸ್ಟ್ ಡೇ ಆದಮೇಲೆ ಮಿಲ್ಕ್ ಪ್ರೊಡಕ್ಷನ್ ಎಲ್ಲ ನಾರ್ಮಲ್ ಆಗಿತ್ತು. ಆ್ಯಂಡ್ ನಾರ್ಮಲ್ ಅಂದರೆ ಚೆನ್ನಾಗೇ ಇತ್ತು. ಇಟ್ಸ್ ನಾಟ್ ಏನೋ ಮಿಲ್ಕ್ ಪ್ರೊಡಕ್ಷನೇ ಇಲ್ಲ, ಅವಳು ಕುಡಿಯೋಕೆ ಆಗ್ತಿಲ್ಲ, ಆ ಥರ ಫಾರ್ಮುಲಾ ಕೊಡಬೇಕು ಆ ಥರ ಪರಿಸ್ಥಿತಿ ಬರಲಿಲ್ಲ. ಆ್ಯಂಡ್ ಆಮೇಲೆ ರೈಟ್ ಸೈಡ್ ನಾನು ಅವಾಯ್ಡ್ ಮಾಡಿಬಿಟ್ಟೆ ಪೂರ್ತಿ. ಆ್ಯಂಡ್ ಆಮೇಲೆ ಮನೆಗೆ ಬಂದು ಒಂದು 2 ಡೇ ಹಾಗೂ ಹೀಗೂ ಕುಡಿಸ್ತಾ ಇದ್ದೆ. ರೈಟ್ ಸೈಡು ಲೆಫ್ಟ್ ಸೈಡು ಅದೇ ಥರ ಮಾಡಿ ಕುಡಿಸ್ತಾ ಇದ್ದೆ. ಅವ್ರು ಹೇಳ್ಬಿಟ್ಟಿದ್ರು ಆಲ್ರೆಡಿ ಲಂಪ್ಸ್ ಏನಾದ್ರು ಆಗಿಬಿಡುತ್ತೆ, ತುಂಬ ಹುಷಾರಾಗಿರಿ, ಆ್ಯಂಡ್ ನಿಮಗೇನಾದ್ರು ಹೆವಿ ಅನಿಸಿದ್ರೆ ಸ್ಕ್ವೀಸ್ ಮಾಡಿ ತೆಗೀರಿ ಅಂತ ಹೇಳ್ತಾಯಿದ್ರು. ಬಟ್ ಪೋರ್ಸ್ ಓಪನ್ ಆಗಿರಲಿಲ್ಲ, ದಟ್ ಇಸ್ ದ ಪ್ರಾಬ್ಲಮ್. ಅವಳಿಗೂ ಲ್ಯಾಚ್ ಮಾಡೋದು ಕಷ್ಟ ಆಗ್ತಿತ್ತು. ಲೇಟರ್ ಆಮೇಲೆ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ್ವಿ. ಇದೇ ಕಂಟಿನ್ಯೂ ಆಗ್ತಿತ್ತು. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ನಾನು ಬ್ರೆಸ್ಟ್ ಫೀಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ. ಆ್ಯಂಡ್ ಶೀಸ್ ಆಲ್ಸೋ, ಅವಳಿಗೂ ಒಂದು ಕಂಟ್ರೋಲ್ ಬರೋಕ್ಕೆ ಶುರುವಾಯಿತು. ಆ್ಯಂಡ್ ಮಿಲ್ಕ್ ಪ್ರೊಡಕ್ಷನು ಚೆನ್ನಾಗಿತ್ತು. ಆ್ಯಂಡ್ ಐ ವಾಸ್ ಓಕೆ. ಆ್ಯಂಡ್ ದೆನ್ ವಿ ಕೇಮ್ ಟು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ 1-2 ಡೇಸ್ ಆದಮೇಲೆ ಮನೇಲೂ ನಾನು ಕೂತ್ಕೊಂಡು ಒಂದು ಕಂಫರ್ಟಬಲ್ ಪ್ಲೇಸು ಅವಳಿಗಂತ, ಅದೇ ಫೀಡಿಂಗಿಗಂತಲೇ ಒಂದು ಕಂಫರ್ಟಬಲ್ ಸ್ಪೇಸ್ ಮಾಡಿಬಿಟ್ಟು ಅಲ್ಲಿ ಕುಡಿಸ್ತಾ ಇದ್ದೆ. ಲೈಕ್ ಮಂಚದಲ್ಲೇ ಒಂದು ಸೈಡಲ್ಲಿ ನೀಟಾಗಿ ವರ್ಕೊಳಕ್ಕೆಲ್ಲ ಇದ್ದು ಎಲ್ಲ ಆ ಥರ ಇರುವಾಗ, ಬಿಕಾಸ್ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಫೀಡಿಂಗ್ ಮಾಡಬೇಕಾದ್ರೆ. ಆ್ಯಂಡ್ ಪಿಲ್ಲೋ ಕೂಡ ಅವಾಗಿರಲಿಲ್ಲ. ಆಮೇಲೆ ಆರ್ಡರ್ ಮಾಡಿದ್ದು ನಾನು 1 ವೀಕ್ ಆದಮೇಲೆ ಆರ್ಡರ್ ಮಾಡಿದೆ. ಆ್ಯಂಡ್ ದಟ್ ವಾಸ್ ಸೋ ಹೆಲ್ಪ್ಫುಲ್. ಆಯಿತಾ, ನೀವು ಯಾರು ಫೀಡಿಂಗ್ ಇನ್ನು ಸ್ಟಾರ್ಟ್ ಮಾಡಬೇಕು ಅಥವಾ ಮಗು ಆಗ್ತಿರೋರು ಫಸ್ಟ್ ಫೀಡಿಂಗ್ ಪಿಲ್ಲೋ ತೊಗೊಂಬಿಡಿ. ಆ್ಯಂಡ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ತೊಗೊಂಡಿರಲಿಲ್ಲ. ಆ್ಯಂಡ್ ನಾರ್ಮಲ್ ಪಿಲ್ಲೋನೇ ಇಟ್ಕೊಂಡು ಕುಡಿಸ್ತಾ ಇದ್ದೆ. ಲೇಟರ್ ಮನೆಗೆ ಬಂದು 2 ಡೇಸ್ ಆದಮೇಲೆ, ಅಯ್ಯೋ, ರೈಟ್ ಸೈಡು ಪೋರ್ಸ್ ಜಾಸ್ತಿ ಓಪನ್ ಆಗಿರಲಿಲ್ವಲ್ಲ. ಸೊ 1 ಡೇ ಬಿಟ್ಟು ನನಗೆ ಸಖತ್ ಪೇಯ್ನ್ ಶುರುವಾಯಿತು. ಪೇಯ್ನು ಆ್ಯಂಡ್ ಸಖತ್ ಹೆವಿನೆಸ್ ಆಯಿತು. ಹಾಸ್ಪಿಟಲ್ ಮನೆ ಹತ್ರನೇ ಇತ್ತು. ಸೊ ಮಗುನ ಕರ್ಕೊಂಡು ಸೀದಾ ಹಾಸ್ಪಿಟಲ್ಗೆ ಹೋದೆ. ಹಾಸ್ಪಿಟಲಲ್ಲಿ ಸಿರಿಂಜಿಂಗ್ ಅಂತ ಮಾಡ್ತಾರೆ. ಇದನ್ನು ಅಲ್ಲೂ ಹೇಳಿದರು ನನಗೆ. ನಾನೇನು ಅಂದ್ಕೊಂಬಿಟ್ಟಿದ್ದೆ, ಸಿರಿಂಜಿಂಗ್ ಅಂದರೆ ಸಿರಿಂಜಲ್ಲಿ ಚುಚ್ಚಿಬಿಡ್ತಾರೆ ಅಂತ ಅಂದ್ಕೊಂಬಿಟ್ಟು ನಾನು ಬೇಡ ಅಂತ ಅವ್ರು ಹೇಳೋಕ್ಕೆ ಮುಂಚೆ, ಎಕ್ಸ್ಪ್ಲೈನ್ ಮಾಡೋಕ್ಕೆ ಮುಂಚೆನೇ ಬೇಡ ಅಂದ್ಬಿಟ್ಟಿದೆ. ಬಿಕಾಸ್ ಈಗ ಹಾಲು ಕುಡಿಸೋರಿಗೆ ಗೊತ್ತಿರುತ್ತೆ ಪೇಯ್ನ್ ಏನು ಅಂತ. ಬಟ್ಟೆ ಹಾಕ್ಕೊಳಕ್ಕೆ ಆಗ್ತಿರಲ್ಲ. ಆ್ಯಂಡ್ ಸುಮ್ಮನೆ ಹಿಂಗೆ ಬಟ್ಟೆ ಹಾಕ್ಕೊಳಕ್ಕೆ ಟಚ್ ಆದರೆ ಸಖತ್ತು ಪೇಯ್ನು ಅನ್ಭವಿಸ್ದವ್ರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಅವ್ರು ಹೇಳೋಕ್ಕೆ ಮುಂಚೆನೇ ನಾನು ಬೇಡ ಅಂದ್ಬಿಟ್ಟಿದ್ದೆ. ಸೊ ಅದು ನಾನು ಮಾಡಿದ ಮಿಸ್ಟೇಕು. ಆಮೇಲೆ ಹೋಗ್ಬಿಟ್ಟು ಅವರು ಸಿರಿಂಜಿಂಗ್ ಅಂತ ಮಾಡ್ತಾರೆ. ಸೊ ಏನಂದರೆ ಸಿರಿಂಜ್ ಇರುತ್ತಲ್ಲ, ದೊಡ್ಡ ಸಿರಿಂಜು, ಸೂಜಿ ಮೇಲ್ಗಡೆ ನೀಡಲ್ ಹಾಕ್ತಾರಲ್ಲ ಅಷ್ಟು ಪೋರ್ಷನ್ನ ಕಟ್ ಮಾಡಿಬಿಡ್ತಾರೆ. ಆ್ಯಂಡ್ ಅದು ರೌಂಡ್ ಫುಲ್ ಓಪನ್ ಸಿರಿಂಜ್ ಇರುತ್ತಲ್ವ. ಸೊ ಅದರಲ್ಲಿ ಪುಲ್ ಮೆಥಡಲ್ಲಿ ಮಾಡ್ತಾರೆ. ಸೊ ನೀವು ಪುಲ್ ಔಟ್ ಮಾಡೋ ಥರ ಮಾಡ್ತಾರೆ. ಸೊ ಅದರಲ್ಲಿ ಸಕ್ ಮಾಡೋ ಥರ. ಸೊ ಆ ಥರ ಮಾಡಿದಾಗ ಪೋರ್ಸ್ ಎಲ್ಲ ಇಮಿಡಿಯೇಟ್ ಓಪನ್ ಆಗಿಬಿಡುತ್ತೆ. ಸೊ ನಾನು ಮಾಡಿದ ಮಿಸ್ಟೇಕು ಅದು. ಹಾಸ್ಪಿಟಲಲ್ಲಿ ಅಂದರೆ ಹೆದರ್ಕೊಂಡು ಬೇಡ ಅಂದ್ಬಿಟ್ಟೆ. ಆಮೇಲೆ ಅವರು ಸಿರಿಂಜೆಲ್ಲ, ನಾನು ಡೈರೆಕ್ಟ್ ನರ್ಸ್ ಹತ್ರನೇ ಹೋಗಿದ್ದು, ಡಾಕ್ಟ್ರ್ ಹತ್ರ ಹೋಗಲಿಲ್ಲ. ಬಿಕಾಸ್ ನೆಕ್ಸ್ಟ್ ಡೇನೇ ಹೋಗಿದ್ದು ನಾನು. ಹಾಗಾಗಿ ಆ್ಯಂಡ್ ಅದು ಸಿರಿಂಜ್ ಕೊಟ್ಟರು, ಅದನ್ನು ಟ್ರೈ ಮಾಡಿದೆ. ಆ್ಯಂಡ್ ಆಮೇಲಿಂದ ಐ ವಾಸ್ ಸೋ ಹ್ಯಾಪಿ ಆ್ಯಂಡ್ ಕಂಫರ್ಟಬಲ್ ಆಗಿ ಹೋಗ್ಬಿಡ್ತು. ಆ್ಯಂಡ್ ಅವಳಿಗೂ ಅಷ್ಟೇ ಲ್ಯಾಚ್ ತುಂಬ ಈಸಿ ಆಯಿತು. ಆ್ಯಂಡ್ ಮೋರ್ ಓವರ್ ಎಕ್ಸಸ್ ಮಿಲ್ಕ್ ಇರ್ತಿತ್ತು. ಆ್ಯಂಡ್ ನನಗೆ ಹೆವಿ ಅನ್ನಿಸ್ದಾಗೆಲ್ಲ ನಾನು ಸ್ಕ್ವೀಸ್ ಮಾಡಿ ತೆಗೆದುಬಿಡ್ತಿದ್ದೆ. ಆ್ಯಂಡ್ ಅದನ್ನು ನಾನು ಫೇಸ್ ಪ್ಯಾಕು ಅಂಥದಕ್ಕೆ ಯೂಸ್ ಮಾಡ್ಕೊತಾ ಇದ್ದೆ. ಆ್ಯಂಡ್ ಅದು ಆ್ಯಕ್ಚುಲಿ ಒಳ್ಳೆಯದು, ವೆರಿ ವೆರಿ ನ್ಯೂಟ್ರಿಷಸ್ ಆಗಿರೋ ಮಿಲ್ಕ್ ಅದು. ಸೊ ಹಾಗಾಗಿ ಅದನ್ನು ಸ್ಕ್ವೀಸ್ ಮಾಡಿ ತೆಗಿತಾ ಇದ್ದೆ. ಆಮೇಲಿಂದ ಕರೆಕ್ಟ್ ಆಗೋಯ್ತು ನಮಗೆ. ಅಂದರೆ ಅವಳಿಗೂ ಕಂಫರ್ಟಬಲ್, ನಾವಿಬ್ಬರು ಕೋಆರ್ಡಿನೇಷನ್ ತುಂಬ ಚೆನ್ನಾಗಾಯಿತು. ಆ್ಯಂಡ್ ದೆನ್ ಆಫ್ಟರ್ ಬ್ರೆಸ್ಟ್ ಫೀಡಿಂಗ್ ತುಂಬ ಚೆನ್ನಾಗಿ ಹೋಗ್ತಾಯಿತ್ತು. ಆ್ಯಂಡ್ ದೆನ್ ಕಮ್ಸ್ ವೀನ್ ಆಫ್, ಮೇನ್ ಟಾಪಿಕ್ ಇದು.
ಆ್ಯಂಡ್ ಈ ಥರ ಪರಿಸ್ಥಿತಿ ಇತ್ತು. ಇದು ಒಂದು ಫ್ಲ್ಯಾಶ್ ಬ್ಯಾಕ್ ಇದು. ಆ್ಯಂಡ್ ವೀನ್ ಆಫ್ ಬಂದ್ಬಿಟ್ಟು ನಾನು ಆಲ್ರೆಡಿ ಡಿಸೈಡ್ ಆಗಿಬಿಟ್ಟಿದೆ, 1 ವರ್ಷ ಆದಮೇಲೆ ಐ ಹ್ಯಾವ್ ಟು ಗಿವ್ ಓನ್ಲಿ ಇನ್ ದ ನೈಟ್. ಮಾರ್ನಿಂಗು ಸ್ಟಾಪ್ ಮಾಡಬೇಕು ಅಂತ ನಾನು ಮೊದಲೇ ಡಿಸೈಡ್ ಆಗಿಬಿಟ್ಟಿದ್ದೆ. ಒಂದು 9-10 ಮಂತ್ಸ್ ಅಷ್ಟೊತ್ತಿಗೆ ಡಿಸೈಡ್ ಆಗಿಬಿಟ್ಟಿದೆ. ಬಿಕಾಸ್ ಆಫ್ ಸ್ಟ್ರೆಸ್ಸು, ವರ್ಕ್ ಸ್ಟ್ರೆಸ್ ಕೂಡ ಸ್ಟಾರ್ಟ್ ಆಗಿಬಿಟ್ಟಿತ್ತು ನನಗೆ. ಯಾಕಂದರೆ 6 ತಿಂಗಳಾದಮೇಲೆ ಮತ್ತೆ ವರ್ಕಿಗೆ ರೆಸ್ಯೂಮ್ ಆಗಬೇಕಿತ್ತು. ಅದೇ ಕೂಡ ಆ್ಯಂಡ್ ಅಲ್ಲೊಂಥರ ಸ್ಟ್ರೆಸ್ ಅನ್ಸೋದು, ಅವಳು ನೋಡಬೇಕು, ಇಲ್ಲೂ ನೋಡಬೇಕು, ಆ ಥರ ಅನಿಸ್ಬಿಡೋದು. ಸೊ ಹಾಗಾಗಿ ಟೆನಿಕಾಸ್ 1 ಇಯರ್ ಆದಮೇಲೆ ನಾನು ನೈಟ್ ಫೀಡಿಂಗ್ ಮಾತ್ರ ಇಟ್ಬಿಟ್ಟು ಮಾರ್ನಿಂಗು ಅಂದರೆ ಬೆಳಗ್ಗೆ ಹೊತ್ತು ಅವಾಯ್ಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದೆ. ಯೂಶ್ವಲಿ ಎಲ್ಲರೂ 2 ಇಯರ್ಸ್ ಕುಡಿಸ್ತಾರೆ, 2 ಇಯರ್ಸ್ ಅಂತ ಹೇಳ್ತಾರೆ. ಬಟ್ ಸಾಕಾಗಿ ಅಂದರೆ ತುಂಬ ಪ್ರಾಬ್ಲಮ್ಸ್ ಬರ್ಬೋದು. ಅಷ್ಟೊತ್ತಿಗೆ ಅವರಿಗೆ ಹಲ್ಲು ಬರೋಕ್ಕೆ ಶುರುವಾಗುತ್ತೆ ಆ್ಯಂಡ್ ಕಚ್ಚಕ್ಕೆ ಶುರು ಮಾಡ್ತಾರೆ. ನವೆ ಆಗ್ತಿರುತ್ತೆ ಅವರಿಗೆ ವಸಡೆ ಎಲ್ಲ. ಸೊ ಆಗಲೂ ಕಚ್ಚಕ್ಕೆ ಶುರು ಮಾಡ್ತಾರೆ ಆ್ಯಂಡ್ ಇಟ್ ಈಸ್ ಸೋ ಪೇನ್ಫುಲ್ ಆಯಿತಾ. ಆ್ಯಂಡ್ ನಿಮಗೂ ಕೂಡ ತುಂಬ ಸ್ಟ್ರೆಸ್ ಆಗ್ತಿರುತ್ತೆ ಹೋದಲ್ಲಿ ಬಂದಲ್ಲಿ ಎಲ್ಲ. ಅಂದರೆ ನೀವು ಎಲ್ಲರೂ ಹೋಗಬೇಕು ಅಂತಂದರೆ ಕಾರಲ್ಲಿ ಕೂತ್ಕೊಳ್ಳಿ, ಎಲ್ಲರೂ ಟ್ರಾವೆಲ್ ಮಾಡಬೇಕು ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಆಲ್ಸೋ ಡ್ರೆಸ್ಸಸ್ ಅದನ್ನೇ ಹಾಕ್ಕೊಂಡು ತಿರುಗ್ತಾ ಇರಬೇಕು. ಅಂದರೆ ನಿಮ್ಗೆ ಎಲ್ಲೂ ಒಂದು ಚಾಯ್ಸ್ ಅಂತ ಇರಲ್ಲ, ಎಲ್ಲದಕ್ಕೂ ಇದು ಡಿಪೆಂಡ್ ಆಗಿರುತ್ತೆ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಹಾಗಾಗಿ ನಾನು ಏನೇ ಆಗಲಿ ನಾನು 1 ಇಯರ್ ಆದಮೇಲೆ ನೈಟ್ ಫೀಡಿಂಗ್ ಮಾತ್ರ ಇಟ್ಬಿಟ್ಟು ಬೆಳಗ್ಗೆ ಅವಾಯ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅದರಂತೆ ನಾನು ಅವಳಿಗೆ 1 ಇಯರ್ ಬರ್ಡೇ ಆದಮೇಲೆ 1 ತಿಂಗಳು ತೊಗೊಂಡೆ ಈ ಪ್ರೋಸೆಸ್ಗೆ. ಅಂದರೆ ಬರೀ ನೈಟಿಗೆ ಶಿಫ್ಟ್ ಆಗೋ ಥರ 1 to 1.5 ಮಂತ್ ತನಕನೂ ಆಯಿತು. ಸೆಪ್ಟೆಂಬರ್ ಅವಳ ಬರ್ಡೇ, ಅಕ್ಟೋಬರ್, ನವಂಬರ್, ಡಿಸೆಂಬರ್ ತನಕನೂ ನಾನು ಅಂದರೆ 1 ಟೈಮ್ ಫೀಡಿಂಗ್ ಅಷ್ಟೇ ಇಟ್ಟಿದ್ದು. ಬೆಳಗ್ಗೆ 1 or 2 ಟೈಮ್ಸ್ ಇಟ್ಟಿದ್ದೆ. ಬಿಕಾಸ್ ಒಂದು ಪರ್ಟಿಕ್ಯುಲರ್ ಟೈಮಿಗೆ ಫಿಕ್ಸ್ ಆದೆ ನಾನು. ಬರ್ತಾ ಗ್ರ್ಯಾಜುವಲಿ ಒಂದೊಂದೇ ಫೀಡಿಂಗ್, ಬೆಳಗ್ಗೆ ಒಂದು 5-6 ಫೀಡಿಂಗ್ ಮಾಡ್ತಾಯಿದ್ರೆ ಅದರಲ್ಲಿ 1 or 2 ಫೀಡಿಂಗ್ ಅಷ್ಟೇ ನಾನು ಕೊಡ್ತಾ ಇದ್ದಿದ್ದು. ಬೆಳಗ್ಗೆ ಚೆನ್ನಾಗಿ ಊಟ ಮಾಡಿದಾಗ ಅವಳು ಅಷ್ಟು ಕೇಳ್ತಾ ಇರಲಿಲ್ಲ. ಸೊ 1 ಟೈಮ್ ಫಿಕ್ಸ್ ಆಗ್ತಿತ್ತು, ಅವ್ಳು ಮಲಗ್ಬೇಕಾದ್ರೆ ಮಾತ್ರ ಕೇಳ್ತಾ ಇದ್ದಿದ್ದು. ಸೊ ಹಾಗಾಗಿ 1 ಟೈಮ್ ಫಿಕ್ಸ್ ಮಾಡಿಕೊಂಡೆ. ಟೈಮ್ ಬಂದ್ಬಿಟ್ಟು 3 o'clock ಇನ್ ದ ಆಫ್ಟರ್ನೂನ್ ಅವಳು ಮಲಗ್ತಾ ಇದ್ಲು. ಒಂದು ನ್ಯಾಪ್ ಸಿಗ್ತಿತ್ತು ಅವಳಿಗೆ. ಸೊ ಹಾಗಾಗಿ ಆ ಟೈಮಿಗೆ ಫಿಕ್ಸ್ ಆದೆ. ಆ್ಯಂಡ್ ಮಾರ್ನಿಂಗ್ ಇಫ್ ಇನ್ ಕೇಸ್ ಊಟ ಮಾಡಿಲ್ಲ, ತಿಂಡಿ ತಿಂದಿಲ್ಲ ಅನ್ನುವ ಟೈಮಲ್ಲಿ ಕೊಡ್ತಾಯಿದ್ದೆ. ಆ್ಯಂಡ್ ಇದು ಅಲ್ಲಿ ತನಕನೂ ನಾನು ನಂದಿನಿ ಮಿಲ್ಕ್ ಆಗಲಿ ಔಟ್ಸೈಡ್ ಮಿಲ್ಕು ಅದನ್ನ ಇಂಟ್ರೊಡ್ಯೂಸ್ ಮಾಡಿರಲಿಲ್ಲ. ಆಮೇಲೆ ಅವಳಿಗೆ ಊಟದಲ್ಲಿ ಜಾಸ್ತಿ ಆಪ್ಷನ್ಸ್ನ ಇಂಟ್ರೊಡ್ಯೂಸ್ ಮಾಡಿದೆ. ಆ್ಯಂಡ್ ಫ್ರೂಟ್ಸ್ ಕೆಲವು ತಿಂತಾಯಿದ್ಲು. ಆ್ಯಂಡ್ ಗ್ರ್ಯಾಜುವಲಿ ಬಿಟ್ಬಿಟ್ಲು. ಮತ್ತು ಇವಾಗ ಸಮ್ಮರಲ್ಲಿ ತಿಂತಾಯಿದ್ದಾಳೆ. ಆ್ಯಂಡ್ ಬೇರೆ ಈಗ ರಾಗಿ ಸರಿ ಅಂತೂ ಅವಳು ಮುಟ್ಲೇ ಇಲ್ಲ. ಅವಳು ಒಂದಿನ ಕರೆಕ್ಟಾಗಿ ತಿಂದಿದ್ದು ನಾನು ನೋಡಿಲ್ಲ ರಾಗಿ ಸರಿನ. 1-2 ಸತಿಗೆ ಉಗಿದ್ಬಿಡೋಳು. ಸೊ ರೈಸ್ಗೆ ತುಂಬ ಅಡ್ಜಸ್ಟ್ ಆಗ್ಬಿಟ್ಟಿದ್ಲು. ರೈಸು ಸಾಂಬಾರು ಇದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದ್ಲು. ಸಣ್ಣಗೆ ಸ್ಮ್ಯಾಶ್ ಮಾಡಿ ಕೊಡ್ತಾಯಿದ್ದೆ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಡ್ತಾ ಇದ್ದೆ. ಸೊ ಹಾಗಾಗಿ ಅಲ್ಲಿ ಒಂದು ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೆ. ಮಿಲ್ಕ್ ಅಂದರೆ ಹಾಲು ಕೊಡೋದು ಅವಾಯ್ಡ್ ಮಾಡ್ತಾಯಿದ್ದೆ. ಆ್ಯಂಡ್ 3 o'clock 1 ಫೀಡ್ ಕೊಡ್ತಾಯಿದ್ದೆ. ಆ್ಯಂಡ್ ನೈಟ್ ಮಲಗ್ಬೇಕಾದ್ರೆ 1 ಫೀಡ್ ಕೊಡ್ತಾಯಿದ್ದೆ. ಆ್ಯಂಡ್ ನೈಟ್ ಏನಾದ್ರು ಎದ್ದರೆ 1 ಫೀಡ್ ಕೊಡ್ತಾಯಿದ್ದೆ. ಸೊ ಬಿಕಾಸ್ ನಾನು ವರ್ಕ್ ಮಾಡ್ತಿದ್ದೆ. ಸೊ ಹಾಗಾಗಿ ಅವಳನ್ನು ಪದೇ ಹಾಲು ಕುಡಿಸೋದು ಅಥವಾ ರಾತ್ರಿ ಮಲಗಿಸೋದೇ ಒಂದು ಟಾಸ್ಕ್ ಆಗೋದು. ಯಾಕೆಂದರೆ ಹಾಲು ಕುಡಿಲಿಲ್ಲ ಅಂದರೆ ಅವಳು ನನ್ನ ಕಾಲ ಮೇಲೆ ಇಲ್ಲಿ ಟಾಸ್ಕ್ ಅಂದರೆ ಅವಳು ಮಲಗ್ತಿದ್ಲು. ಬಟ್ ವರ್ಕ್ ಮಾಡ್ತಾ ನನಗೆ ಮಲಗಿಸೋದು ಕಷ್ಟ ಆಗ್ತಿತ್ತು. ಸೊ ಫೀಡ್ ಮಾಡಿಕೊಂಡೇ ಕೆಲಸ ಮಾಡ್ತಿದ್ದೆ. ಇಟ್ ಈಸ್ ಅ ಸ್ಟ್ರಗಲ್ ಆಯಿತಾ. ವರ್ಕಿಂಗ್ ಮಾಮ್ಸ್ಗೆ ಗೊತ್ತಿರುತ್ತೆ ಈ ಸ್ಟ್ರಗಲ್ಲು. ಕಾಲ ಮೇಲೆ ಮಲಗಿಸ್ಕೊಂಡು ಹಾಲು ಕುಡಿಸ್ಕೊಂಡು ಇಲ್ಲಿ ಕೆಲಸ ಮಾಡೋದು ಆ ಥರ ಆಗ್ತಿತ್ತು. ಆ್ಯಂಡ್ ದೆನ್ ಐ ಥಾಟ್ ಇಟ್ ಈಸ್ ಟೈಮ್ ಟು ಸ್ಟಾಪ್. ಬಿಕಾಸ್ ಅವಳು ತುಂಬ ಅಟ್ಯಾಚ್ ಆಗೋಕ್ಕೆ ಶುರುವಾದ್ಲು. ನನಗೆ ನನ್ನ ಟೈಮ್ ಸಿಗ್ತಾ ಇರಲಿಲ್ಲ. ಆ್ಯಂಡ್ ನಾನು ಇಲ್ದಲೇ ನಿದ್ದೆನೇ ಮಾಡ್ತಾ ಇರಲಿಲ್ಲ. ಆ್ಯಂಡ್ ಆಮೇಲೆ ಮಾಡ್ತಾ ಕಾರಲ್ಲಿ ಕೂರ್ತಾ ಎಲ್ಲ ಕೇಳೋಕ್ಕೆ ಶುರು ಮಾಡೋದು. ಅವಾಗ ಹಿಂಸೆ ಅನಿಸ್ಬಿಡೋದು ಎಲ್ಲೋಗ್ತೇನೋ. ಬಿಕಾಸ್ ಅವಳಿಗೆ ನಾರ್ಮಲ್ ಮಿಲ್ಕ್ನು ಇಂಟ್ರೊಡ್ಯೂಸ್ ಮಾಡಿರಲಿಲ್ಲ. ಆ್ಯಕ್ಚುಲಿ ಅವಳಿಗೆ ಬಿಡಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದು 1 year 4 monthsಲ್ಲಿ. ದಟ್ ಈಸ್ ವೆನ್ ಜಾನ್ವರಿ ಫೆಬ್ರವರಿ ಅಂದ್ಕೊಳ್ಳಿ, ಫೆಬ್ ತನಕನೂ. ಆವಾಗ Feb 14th ಐ ಸ್ಟಿಲ್ ರಿಮೆಂಬರ್. Feb 14th ಯಾಕೆ ಅಂತಂದರೆ ಆವಾಗ ಒಂದು ಲಾಂಗ್ ವೀಕೆಂಡ್ ಇತ್ತು.
ಸೊ ದಟ್ ಒಂದು ಲೆವೆಲ್ಗೆ ಅವಳು ಒಂದು ಏನೋ ಅಡ್ಜಸ್ಟ್ ಆಗ್ತಾಳೆ ಅಂತ ಅಂದ್ಕೊಂಡು Feb 14th ಸ್ಟಾರ್ಟ್ ಮಾಡಿದೆ. ಅವಾಗ ಒಂದು ಲಾಂಗ್ ವೀಕೆಂಡ್ ಬಂದಿತ್ತು, ಸೊ ಹಾಗಾಗಿ ಸ್ಟಿಲ್ ಐ ರಿಮೆಂಬರ್ ಲಾಂಗ್ ವೀಕೆಂಡ್ ಇತ್ತಲ್ಲ, ಸೊ ಹಾಗಾಗಿ ಫಸ್ಟ್ ಡೇ ಏನು ಮಾಡಿದೆ ಅಂತ ಹೇಳಿದ್ರೆ ಅವ್ರ ಅಪ್ಪನ ಕೈಲಿ ಕೊಟ್ಟು ಅವ್ರಿಗೆ ಮಲಗ್ಸೋಕ್ಕೆ ಹೇಳಿದೆ. ಬಿಕಾಸ್ ನಾನು ಮಲಗಿಸಿದ್ರೆ ಪಕ್ಕದವ್ರು ಮಲ್ಕೊಂಡ್ರೆ ಏನೋ ಅವಳು ಕೇಳ್ತಾಳೆ ಅಂತ ಅಂದ್ಬಿಟ್ಟು ಅವಳು ಜೋಲಿಲಿ ಮಲಗಿಸಿದ್ದು. ಅವಳು ಈಗಲೂ ಜೋಲಿಲಿ ಮಲಗ್ತಾಳೆ. ಜೋಲಿಲಿ ತುಗಿ ಅಂದರೆ ಹೊಟ್ಟೆ ಫುಲ್ ಆಗಿರ್ಬೇಕು, ಊಟ ಫುಲ್ ಆಗಿದ್ರೆ ದೇ ವಿಲ್ ನಾಟ್ ಆಸ್ಕ್, ತುಂಬ ಕೇಳಲ್ಲ. ಸೊ ಹಾಗಾಗಿ ಅವಳಿಗೆ ಮಲಗಿಸ್ದೆ. ಆ್ಯಂಡ್ ರಾತ್ರಿದೆ ಮೇನ್ ಟಾಸ್ಕ್ ಆಗಿದ್ದು. ಅವಳು ಬಿಕಾಸ್ ಅವಳು ಬೆಳಗ್ಗೆ ಹೊತ್ತು ಬಿಟ್ಬಿಟ್ಟಿದ್ಲು ಪೂರ್ತಿಯಾಗಿ. ಎಲ್ಲರೂ ಕಾರಲ್ಲಿ ಕೂತ್ರೆ ಒಂದೊಂದು ಸತಿ ಅವಳಿಗೆ ನೆನಪಾದಾಗ ಕೇಳಿಬಿಡೋಳು. ಸೊ ಅವಾಗ ಏನಾನು ಡಿಸ್ಟ್ರ್ಯಾಕ್ಟ್ ಮಾಡಿ ಸರಿ ಮಾಡ್ತಿದ್ದೆ. ಸೊ ಬೆಳಗ್ಗೆ ಹೊತ್ತು ಪ್ರಾಬ್ಲಮ್ ಇರಲಿಲ್ಲ, ಕಂಪ್ಲೀಟಾಗಿ ಅವಳು ನಿಲ್ಲಿಸ್ಬಿಟ್ಟಿದ್ಲು. ಈಗ ರಾತ್ರಿದೆ ಒಂದು ಟಾಸ್ಕ್ ಇದ್ದಿದ್ದು ನನಗೆ. ಸೊ ರಾತ್ರಿ ಫಸ್ಟು ಆಪ್ಷನ್ಸ್ ಏನೇನಿದೆ ನೋಡೋದು, ಲೈಕ್ ಬನಾನಾನು, ಈಗ ಫೀಡಿಂಗ್ ಬಿಟ್ಟು ಹಸುವಾಗಿದೆ ಅಂತ ಫೀಡಿಂಗ್ ಕೇಳ್ತಾರಲ್ವ, ಸೊ ಅದ್ರ ಬದಲು ಏನಿದೆ ಆಪ್ಷನ್ಸು ಅಂತ ಚೆಕ್ ಮಾಡೋದು. ಬಿಕಾಸ್ ಅವಾಯ್ಡ್ ಮಾಡೋಕ್ಕೆ ಬೇಕಾಗುತ್ತೆ. ಅವಳಿಗೆ ಒನ್ ಡೇ 2 ಡೇ ತನಕ ಏನೋ ಬನಾನಾ ಅಂತ ಮತ್ತು ಅಷ್ಟೊತ್ತಿಗೆ ಸ್ವಲ್ಪ ಹಾಲು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಫಸ್ಟು ಹಾಲು ಇಂಟ್ರೊಡ್ಯೂಸ್ ಮಾಡಿ ಆಮೇಲೆ ಈ ಡಿಸಿಷನಿಗೆ ಬಂದಿದ್ದು ನಾನು. ಹಾಲು ಇಂಟ್ರೊಡ್ಯೂಸ್ ಮಾಡಿ ಸ್ವಲ್ಪ ದಿವಸ ಆಗಿತ್ತು. ಸೊ ಬಾಟಲ್ ಇಟ್ಕೊತಿದ್ದೆ. ಸೊ ಆ ಹಾಲು ಕೊಡ್ತಾಯಿದ್ದೆ. ಆ್ಯಂಡ್ ದೆನ್ ಆಫ್ಟರ್ ಶಿ ಸ್ಟಾರ್ಟೆಡ್ ಆಸ್ಕಿಂಗ್. ರಾತ್ರಿ ಸ್ವಲ್ಪ ಕಡಿಮೆ ಮಾಡ್ತಾ ಬಂದ್ಲು, ಫ್ರೀಕ್ವೆನ್ಸಿ ಕಡಿಮೆ ಆಗ್ತಾ ಬಂತು. ಅಂದರೆ ಒಂದು ಗ್ಯಾಪಿಗೂ ಇನ್ನೊಂದು ಗ್ಯಾಪ್ಗೂ ಟೈಮ್ ಇರುತ್ತಲ್ಲ, ಸೊ ಜಾಸ್ತಿ ಗ್ಯಾಪ್ ಆಗ್ತಾ ಬಂತು. ಸೊ ದಟ್ ಮತ್ತು ಅವಳು ಮಲಗ್ತಾ ಇದ್ಲು, ಹೊಟ್ಟೆ ತುಂಬಿರ್ತಿತ್ತಲ್ಲ, ಸೊ ಮಲಗ್ತಾ ಇದ್ಲು. ಆ್ಯಂಡ್ ಹೀಗೆ ಬರ್ತಾ ಅವಳಿಗೆ ರಾತ್ರಿ ಅಂದರೆ ನಾನು ಅಲ್ಲಿ ಮಲ್ಕೊಂಡಿದ್ದಾಗ ಪಕ್ಕದಲ್ಲಿ ಮಲ್ಕೊಂಡು ನಾನು ಎದ್ಬಿಟ್ರೆ ಅವಾಗ ಕೇಳ್ತಾ ಇದ್ಲು. ನಾನೇನು ಮಾಡ್ತಿದ್ದೆ, ಎತ್ಕೊಂಡು ಕಿಚನಿಗೆ ಬಂದುಬಿಟ್ಟು ಅಲ್ಲಿ ಹಾಲು ಕುಡಿಸ್ತಾ ಇದ್ದೆ. ಸೊ ದಟ್ ಹೆಲ್ಪ್ ಮಿ ಅ ಲಾಟ್. ನಾನು ಕಿಚನಿಗೆ ಬಂದುಬಿಡ್ತಿದ್ದೆ, ಅವಳೊಂದು ಚೂರು ಎದ್ದಿರೋಳು, ಅಂದರೆ ಮಂಪ್ರಲ್ಲೇ ಹಿಂಗೆ ಎದ್ದಿರೋಳು. ಸೊ ಅಲ್ಲಿ ಹಾಲು ಕುಡಿಸ್ಬಿಟ್ಟು ಮತ್ತೆ ಕರ್ಕೊಂಡೋಗಿ ಮಲಗಿಸ್ತಾ ಇದ್ದೆ. ಆ್ಯಂಡ್ ಎಲ್ಲ ಮದರ್ಗಳು ಒಂದೊಂದು ಮೇಡಪ್ ಸ್ಟೋರಿ ಇದ್ದಂಗೆ ನಾನು ಒಂದು ಮೇಡಪ್ ಸ್ಟೋರಿ ಇಟ್ಕೊಂಡಿದ್ದೆ. ಲೈಕ್ ಹಬ್ಬು ಆಗಿದೆ, ಅವ್ರಿಗೇನು ಗೊಗಯ್ಯ ಬಂದು ಎತ್ಕೊಂಡು ಹೋಗ್ಬಿಟ್ಟ, ಈ ಥರ ಒಂದು ಕತೆ ಎಲ್ಲರೂ ಹೇಳಿರ್ತೀರ. ಸೊ ಅದೇ ಥರ ನಂದು ಒಂದು ಕತೆ ಅವಳಿಗೆ ಕತೆ ಹೇಳಿಬಿಟ್ಟು ಗೊಗಯ್ಯ ಬಂತು ಎತ್ಕೊಂಡೋಯ್ತು ಹಿಂಗೆಲ್ಲ ಹೇಳ್ಬಿಟ್ಟು ಅವಳು ಆಮೇಲೆ ಆ ಕಡೆ ತಿರ್ಕೊಂಡು ಮಲ್ಕೊಂಬಿಡೋಳು. ಸೊ ಇಟ್ ವಾಸ್ ನಾಟ್ ಎ ಹಾರ್ಡ್ ಜರ್ನಿ ನನಗನ್ಸಿದ್ದು. ಬಿಕಾಸ್ ನಾನು ಅಷ್ಟೊಂದು ಏನೋ ಒಂದು 2-3 ದಿನ ಅವಳು ತುಂಬ ಕಷ್ಟ, ಅಂದರೆ ಎದ್ದೊಳೋದು, ಎತ್ಕೊಂಡು ಮಲಗಿಸ್ಕೊ ಅನ್ನೋದು, ಅಂದರೆ ಹಿಂಗೆ ತಟ್ಟಿ ಮಲಗಿಸ್ಬೇಕಾಗಿತ್ತು, ಈ ಥರ ಆಯಿತು. ಬಟ್ ದೆನ್ ಆಫ್ಟರ್ ಶೀಸ್ ಓಕೆ. ನನಗೇನು ಅಂಥ ಕಷ್ಟ ಕೊಡಲಿಲ್ಲ. ಈಗಲೂ ಒಂದೊಂದ್ಸತಿ ಮಮ್ಮಮ್ಮ ಅಂತೇಳಿ ನಾನು ಅವಳಿಗೆ ಇಲ್ಲ ಗೊಗಯ್ಯ ಅಂತ ಅಂದ್ಬಿಡ್ತೀನಿ. ಸೊ ಅಲ್ಲಿಗೆ ಸರಿ ಹೋಗುತ್ತೆ. ಆ್ಯಂಡ್ ಅವಳಿಗೆ ಅರ್ಥ ಆಗೋಗಿದೆ ಇವಾಗ ಏನು ಕೇಳೋದಿಲ್ಲ, ಎಲ್ಲಿ ಹೋಗ್ತಾನೂ ಕೇಳಲ್ಲ. ಮಮ್ಮಮ್ಮ ಅಂದರೆ ಅಲ್ಲಿ ಬಾಟಲ್ ಕೊಟ್ಟರೆ ಸಾಕು, ಅವಳು ಕುಡಿತಾಳೆ. ಅಂತಾಳೆ, ಹಾಲು ಕೊಟ್ಟರೆ ಸಾಕು, ಬಾಟಲ್ದು ಹಾಲು ಕೊಟ್ಟರೆ ಸಾಕು, ಅವಳಿಗೆ ಅದು ಅಡ್ಜಸ್ಟ್ ಆಗಿಬಿಟ್ಟಿದ್ದಾಳೆ. ಸೊ ನನಗನ್ಸ್ದಂಗೆ ಇದಕ್ಕೆ ತುಂಬ ಜನ ಹೇಗೆ ಟ್ರೈ ಮಾಡ್ತೀರ ಅಂತಂದರೆ, ಹಾಗಲಕಾಯಿ, ನಿಂಬೆಹಣ್ಣು, ಆಮೇಲೆ ಮತ್ತೆ ಸೊಲ್ಯೂಷನ್ ಬರುತ್ತೆ ಒಂದು ಮೆಡಿಕಲ್ ಶಾಪಲ್ಲಿ, ತಮ್ಸಕ್ಕಿಂಗ್ ಮಾಡ್ತಿರ್ತಲ್ಲ ಆ ಮಕ್ಳಿಗೆ ಹಾಕೋದು, ಅದು ಎಲ್ಲ ಟ್ರೈ ಮಾಡ್ತೀರಾ. ನಾನು ಹೀಗೆ ವಿಡಿಯೋ ನೋಡ್ತಾ ತುಂಬ ಕಷ್ಟ ಆಗುತ್ತೇನೋ ಅಂತ ತುಂಬ ಬೇಜಾರು ಮಾಡ್ಕೊಂಬಿಟ್ಟಿದ್ದೆಪ್ಪ, ಹೆಂಗಪ್ಪ ಇದು ಈ ಫೇಸ್ನ ದಾಟ್ಬೇಕಲ್ಲ ಇವಾಗ ಅಂತ ನಾನು ತುಂಬ ಅಂದ್ಕೊಂಬಿಟ್ಟಿದ್ದೆ. ಬಟ್ ಶಿ ಡಿಡ್ಂಟ್ ಗಿವ್ ಮಿ ದಟ್ ಚಾನ್ಸ್. ಆ ಥರ ಅಷ್ಟು ಕಷ್ಟ ಕೊಡಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೈ ಬೇಬಿ. ಯಾಕಂದರೆ ತುಂಬ ಈಸಿ ಮಾಡೋದು ಈ ಜರ್ನಿನ ನನಗೆ. ನೀವು ಫಸ್ಟು ಯಾವಾಗ ಬಿಡಿಸ್ಬೇಕು ಅಂತ ಟ್ರೈ ಮಾಡ್ತೀರೋ ಅವಾಗ ಮೈಂಡ್ ಫಿಕ್ಸ್ ಆಗಿ ಇಟ್ಕೊಳ್ಳಿ ನೀವು ಬಿಡಿಸ್ಬೇಕು ಅಂತ. ಬಿಕಾಸ್ ಅವ್ರು ಅಳ್ತಾರೆ ಅಂತ ನೀವು ಕೊಡ್ತಾ ಹೋದರೆ ಏನಾಗುತ್ತೆ, ಅವರಿಗೆ ಅದೇ ಹ್ಯಾಬಿಚುಯೇಟ್ ಆಗಿಬಿಡುತ್ತೆ, ಮತ್ತು ಇನ್ನೂ ಜಾಸ್ತಿ ಅಟ್ಯಾಚ್ ಆಗೋಕ್ಕೆ ಶುರುವಾಗ್ಬಿಡ್ತಾರೆ. ಸೊ ನೀವು ಡಿಸೈಡ್ ಮಾಡಿ, ಇದು ಡಿಪೆಂಡ್ಸ್ ಆನ್ ಯು. ನೀವೇ ಅಮ್ಮಂದರೆ ಡಿಸೈಡ್ ಮಾಡಬೇಕು ಯಾವಾಗ ಬಿಡಿಸ್ಬೇಕು ಏನು ಅಂತ. ಇದನ್ನು ಯಾರೂ ಹೇಳಲ್ಲ. ಲೈಕ್ ಮ್ಯಾಕ್ಸಿಮಮ್ ಹೇಳ್ತಾರೆ, ನಿಮಗೆ ಯಾವ ಲಿಮಿಟ್ ಇದೆ ಅಂತ ನಿಮಗೆ ಗೊತ್ತಿರುತ್ತೆ.
ಆ್ಯಂಡ್ ಇದೆಲ್ಲ ಆದಮೇಲೆ ಐ ಫೀಲ್ ಸೋ ಕಂಫರ್ಟಬಲ್ ಇವಾಗ. ಆ್ಯಂಡ್ ನಾನು ಗ್ರ್ಯಾಜುವಲಿ ಬಿಡಿಸಿದ್ದು ಅಂದರೆ ಈ ಸ್ಟೋರಿನೂ ಇದನ್ನು ಹೇಳಬೇಕು, ಯಾಕಂದರೆ ಒಂದಿನ ಕುಡಿಸ್ದೆ. ಇದು ಸಡನ್ನಾಗಿ ಬಿಡ್ಸೋಕ್ಕಾಗಲ್ಲ, ಸಡನ್ನಾಗಂತೂ ಆಗೋದೇ ಇಲ್ಲ. ಹಿಂಗೆ ಓಕೆ ಇವತ್ತಿಂದ ಫುಲ್ ಬಿಡಿಸ್ಬಿಡ್ತೀನಿ ಅಂತ ಹಾಗಾಗೋದೇ ಇಲ್ಲ. ಓಕೆ, ಆ್ಯಂಡ್ ಇವತ್ತು ಬಿಡಿಸ್ತೀರಾ, ನೆಕ್ಸ್ಟ್ ಡೇ ನೀವು ಕೊಡಬೇಕಾಗುತ್ತೆ. ಆ್ಯಂಡ್ ಅದ್ರ ನೆಕ್ಸ್ಟ್ ಡೇ ಬಿಡಬೇಕು, ಅದ್ರ ನೆಕ್ಸ್ಟ್ ಡೇ ಒನ್ ಟೈಮ್ ಕೊಡಬೇಕಾಗುತ್ತೆ. ಹಾಗೆ ಬಿಟ್ಟು ಬಿಟ್ಟು ಬಿಡಬೇಕಾಗುತ್ತೆ. ಯಾಕಂದರೆ ನಿಮಗೆ ಲಂಪ್ಸ್ ಆಗ್ಬೋದು, ಅಥವಾ ನಿಮಗೆ ಅದು ಹಾಲು ಕಟ್ಟುತ್ತಲ್ಲ, ಸೊ ಆ ಥರ ಆಗ್ಬೋದು. ಬಿಕಾಸ್ ಅದು ನಿಮಗೂ ಪ್ರೊಡಕ್ಷನ್ ಆಗ್ತಾ ಇರುತ್ತಲ್ವ, ಅದು ಸಡನ್ನಾಗಿ ಸ್ಟಾಪ್ ಆಗೋದಿಲ್ಲ. ಅವ್ರು ನೀವು ಸ್ಕ್ವೀಸ್ ಮಾಡಿ ತೆಗೆಯೋದು ಏನೋ ಒಂದು ಮಾಡ್ತಿರ್ಬೇಕು, ಇಲ್ಲ ಅಂದರೆ ಅದು ಲಂಪ್ಸ್ ಆಗಿ ಹಾಗೆ ಕ್ರಿಯೇಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಅದು ತುಂಬ ಕೇರ್ಫುಲ್ ಆಗಿರಿ ನೀವು ಕೂಡ. ಬಿಕಾಸ್ ಮಗು ಹಾಲು ಬಿಡಿಸೋ ಬರದಲ್ಲಿ ನೀವು ಹೆಲ್ತ್ ಅಪ್ಸೆಟ್ ಮಾಡ್ಕೊಳ್ಬಿಡಿ. ಯಾಕಂದರೆ ಜ್ವರ ಬರೋ ಚಾನ್ಸಸ್ಸು ಇದೆ, ತುಂಬ ಲಂಪ್ಸ್ ಆಗಿ ಜ್ವರ ಬಂದು ಆ ಥರ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಗ್ರ್ಯಾಜುವಲಿ 5 ಫೀಟ್ ಕೊಡ್ತಾ ಇದ್ದೀರಾ ನೈಟು ಅಂತಂದರೆ ನೆಕ್ಸ್ಟ್ ಡೇ 4, ಅದ್ರ ನೆಕ್ಸ್ಟ್ ಡೇನೂ 4, ಅದ್ರ ಮೇಲೆ 3, ಆಮೇಲೆ 3, ಆಮೇಲೆ 2, ಆಮೇಲೆ 2, ಆ ಥರ ನೀವು ಕಡಿಮೆ ಮಾಡ್ಕೊತ ಬಂದರೆ ಆ್ಯಂಡ್ ದಟ್ ಈಸ್ ಗುಡ್. ಓಕೆ, ಯಾಕೆಂದರೆ ಇಲ್ಲಾಂದರೆ ನೀವೇ ಕೊಡಬೇಕಾಗುತ್ತೆ, ಒಂದೊಂದ್ಸತಿ ನೀವಾಗೇ ಕೊಡಬೇಕಾಗುತ್ತೆ. ಯಾಕೆಂದರೆ ನಿಮಗೆ ಲಂಪ್ಸ್ ಆಗಬಾರ್ದು, ಅದು ಹಾಲು ಕಟ್ಟಬಾರ್ದು ಅನ್ನೋದಕ್ಕೆ. ಬಿಕಾಸ್ ನಿಮ್ಮ ಮೈಂಡಿಗೆ ಇನ್ನೂ ಪ್ರಿಪೇರ್ ಆಗಿರಲ್ಲ, ಅದು ಅಂದರೆ ಹಾಲು ಬಿಡಿಸ್ತಾ ಇದೆಯಾ ಅಂತ. ನಾನು 2 ಟೈಮ್ಸ್ ಅದೇ ಥರ ಮಾಡಿದ್ದೀನಿ, ಬಿಕಾಸ್ ಐ ಡೋಂಟ್ ವಾಂಟ್ ಟು ವೇಸ್ಟ್. ಆ್ಯಂಡ್ ಶಿ ಅಂಡರ್ಸ್ಟುಡ್ ದಟ್, ಏನಾಗ್ತಿದೆ ಅಂತ ಅರ್ಥ ಮಾಡಿಕೊಂಡು ಆಮೇಲೆ ಅವಳೇ ಬಿಟ್ಲು. ಆ್ಯಂಡ್ ನಾನು ಕೂಡ ವೀಕ್ಲಿ ಒನ್ಸ್ ಆ ಥರ ಕೊಟ್ಟೆ ಲಾಸ್ಟ್ ಮೂಮೆಂಟಲ್ಲಿ. 2 ವೀಕ್ಸಲ್ಲಿ 1 ವೀಕಿಗೆ ಒಂದ್ಸತಿ, ಅದ್ರ ನೆಕ್ಸ್ಟ್ ವೀಕ್ ಒಂದ್ಸತಿ ಕೊಟ್ಟೆ ಅಷ್ಟೆ. ಆಮೇಲೆ ಮತ್ತೆ ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಟ್ಟೆ. ಆ್ಯಂಡ್ ನನಗೆ ಭಯ ಇದ್ದಿದ್ದು ನನಗೇನಾದ್ರು ಲಂಪ್ಸ್ ಆಗ್ಬಿಟ್ರೆ ಅಂತ ಅದೊಂದು ಭಯ ಇತ್ತು. ಸೊ ಅದಾಗಲಿಲ್ಲ. ಲೈಕ್ ನಾ ಗ್ರ್ಯಾಜುವಲಿ ಕಡಿಮೆ ಮಾಡಿದ್ರಿಂದ ಅದು ವರ್ಕೌಟ್ ಆಯಿತು. ಆ್ಯಂಡ್ ದಿಸ್ ಇಸ್ ಮೈ ವೀನ್ ಆಫ್ ಸ್ಟೋರಿ. ಆ್ಯಂಡ್ ಫೈನಲಿ ಫಾರ್ ಹರ್ 1.5 year ಬರ್ಡೇ 18 monthsಗೆ ಫುಲ್ ಎಲ್ಲ ಕಂಪ್ಲೀಟಾಗಿ ಇಟ್ ಟುಕ್ 1 month ಆಯಿತಾ. ಸಡನ್ನಾಗಿ ಆಗಲ್ಲ. Feb 14 ಸ್ಟಾರ್ಟ್ ಮಾಡಿದ್ದು, ನಂಗೆ March 15 ತನಕನೂ ಅರೌಂಡ್ ಅಲ್ಲಿ ತನಕನೂ March 10 ತನಕನೂ ಅರೌಂಡು ನಂದು ಅವಳದು ಇಬ್ರದ್ದು ಹೆಲ್ತ್ ಕನ್ಸಿಡರ್ ಮಾಡಿಕೊಂಡು ಗ್ರ್ಯಾಜುವಲಿ ವೀನ್ ಆಫ್ ಮಾಡಿದ್ದು. ಆ್ಯಂಡ್ ದಿಸ್ ಇಸ್ ಮೈ ಸ್ಟೋರಿ. ಆ್ಯಂಡ್ ಇದು ಯಾರಿಗಾರು ಹೆಲ್ಪ್ ಆದರೆ ಪ್ಲೀಸ್ ಡೂ ಕಮೆಂಟ್, ನಿಮ್ಗೆ ಹೆಲ್ಪ್ ಆಗಿದ್ದರೆ. ಆ್ಯಂಡ್ ನಿಮಗೂ ಯಾವ್ದಾದ್ರು ವಿಚಾರಗಳು ಇನ್ನೂ ಕೇಳಬೇಕು ಅಂತ ಇದ್ದರೆ ಪ್ಲೀಸ್ ಡೂ ಕಮೆಂಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಆ್ಯಂಡ್ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಆ್ಯಂಡ್ ನನಗೂ ಅದರಿಂದ ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ. And I'm happy that you are watching till now, and thank you so much for watching, and thank you so much for tuning into my channel. Bye bye.